ಹಾಯ್ ಗೈಸ್, ನಾನು ನಿಮ್ಮ ವಿಶ್ವ ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ಬೇಗ ಎದ್ದಿದ್ದೀನಿ ಇವತ್ತು ವಿಡಿಯೋ ಮಾಡ್ಬೇಕಂತನೇನೆ. ಓಕೆ, ನನಗಿದೆ ಬೇಗ. ಸೊ ನೆನ್ನೆ ಮಾಡೋದಕ್ಕಾಗಿರಲಿಲ್ಲ. ಇಟ್ಸ್ ಓಕೆ. ಓಕೆ, ಸಿ ಸಿಂಪಲ್. ನೆನ್ನೆ ಒಂದು ಟ್ರೇಡ್ ಏನು ತೊಗೊಂಡಿದ್ನಲ್ಲ, ಅದರಲ್ಲಿ ಲಾಟ್ ಆಫ್ ಕನ್ಫ್ಯೂಷನ್ಸ್ ನಿಮ್ಗೆ ಇರ್ಬೋದು. ನಾನು ಡಿಸ್ಕಾರ್ಡಲ್ಲಿ ಆಗ್ತಾಗ ಓಕೆ, ಯಾಕೆ ಈ ಮೂಮೆಂಟ್ ಆದಾಗಲೇ ಪಿಕ್ ಮಾಡಿದ್ರೆ ಯಾಕೆ ಮಿಡಲಲ್ಲೆಲ್ಲ ಪಿಕ್ ಮಾಡಲಿಲ್ಲ ಅಂತ. ಸಿ ನಾನು ಯಾವಾಗಲೂ ಹೇಳ್ತೀನಿ, ಸಮ್ಟೈಮ್ಸ್ ಲಕ್ಕು ಫೇವರ್ ಮಾಡುತ್ತೆ ನಮ್ಮ ಕಡೆಗೆ. ಆ್ಯಂಡ್ ಇನ್ನೊಂದು ಏನು ಅಂದರೆ, ನಾನು ಪ್ರಾಪರಾಗಿ ಕ್ಯಾಂಡಲ್ಗಳನ್ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಸಿ ಯಾವಾಗ ನನಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗೋದು ಅಂದರೆ ಕ್ಯಾಂಡಲ್ಗಳನ್ನ ನೋಡಿದಾಗ, ಪ್ರೀವಿಯಸ್ ಕ್ಯಾಂಡಲ್ಗಳಲ್ಲೆಲ್ಲ ನೋಡ್ತೀನಿ. ಸಿ ಒಂದು ಗೋಡೆ ಇದೆ ಅಂದರೆ, ಓಕೆ, ಒಂದು ಗೋಡೆನ ನಾವು ಫೋರ್ಸಾಗಿ ಹೊಡಿತಾ ಇರ್ತೀವಿ ಅಂತ ಅಂದ್ಕೊಳ್ಳೋಣ. ಎಷ್ಟೇ ಫೋರ್ಸಾಗಿ ಹೊಡೆದ್ರು ಬ್ರೇಕ್ ಆಗದೆ ಇದ್ದಾಗ, ಆಮೇಲೆ ನಾನು ಒಂದು ಸ್ವಲ್ಪ ಜನ ಸ್ಟ್ರಾಂಗ್ ಆಗಿರೋರನ್ನ ಕರ್ಕೊಂಬಂದು ಓಡಿಸಿದ್ರೆ ದೆನ್ ಆಬ್ವಿಯಸ್ಲಿ ಅದು ಬ್ರೇಕ್ ಆಗಲೇಬೇಕಾಗತ್ತೆ. ಸಿ ಇವಾಗ ಒಂದು 10 ಜನ ಗೋಡೆನ ಹೊಡೆದಿರ್ತಾರೆ, ಆಲ್ರೆಡಿ ಗೋಡೆ ಬ್ರೇಕ್ ಆಗುವಂಥ ಸ್ಟೇಜಿಗೆ ಬಂದಿರುತ್ತೆ, ಬಟ್ ಬ್ರೇಕ್ ಆಗಿರೋದಿಲ್ಲ. ಕರೆಕ್ಟ್. ಇವಾಗ ನಾನು ಇನ್ನೊಂದು ಬಾಟ್ಲಿಗೆ ಹಿಂಗೆ ಗುದ್ದುತ್ತಾ ಇರ್ತೀನಿ 1000 ಒದೆ. ಓಕೆ, ಅಟ್ಲೀಸ್ಟ್ ಬಾಟ್ಲು ಬ್ರೇಕ್ ಆಗುವಂಥ ಸ್ಟೇಜಿಗೆ ಬಂದಿರುತ್ತೆ. ಓಕೆ, ಇನ್ನ ಏನಾದ್ರು 1000 ಜನ ನಾನು ಕರ್ಕೊಂಬಂದ್ಬಿಟ್ಟು ಒಡಿಸ್ಬಿಟ್ರೆ ಆವಾಗ ಬ್ರೇಕ್ ಆಗೋದ್ರೆ, ಸಿ ನಾವು ಅವಾಗ ಕ್ರೆಡಿಟ್ಸ್ ಯಾರಿಗೆ ಕೊಡ್ತೀವಿ ಹೇಳಿ? ಬ್ರೇಕ್ ಮಾಡಿದವ್ರಿಗೆ ಕೊಡೋದು. ಕರೆಕ್ಟಾ? ಸೊ ಇವಾಗ ನಾನು ಕೂಡ ಎಷ್ಟೋ ಫೋರ್ಸಲ್ಲಿ ಹೊಡೆದು ಇದನ್ನ ಬ್ರೇಕ್ ಮಾಡುವಂಥ ಸ್ಟೇಜಿಗೆ ತಂದಿರ್ತೀನಿ, ಬಟ್ ನನ್ನ ಒಬ್ಬನ ಕೈಯಲ್ಲೇ ಬ್ರೇಕ್ ಮಾಡೋದಕ್ಕೆ ಆಗಿರೋದಿಲ್ಲ. ದಟ್ಸ್ ವೈ ನಾನೊಂದು 1000 ಜನನ ಕರ್ಕೊಂಬಂದ್ಬಿಟ್ಟು ಓಡಿಸ್ಬಿಟ್ರೆ ಈಸಿಯಾಗಿ ಬ್ರೇಕ್ ಆಗುತ್ತೆ. ಕ್ಯಾಂಡಲಲ್ಲಿ ಇದನ್ನೇ ಅಬ್ಸರ್ವ್ ಮಾಡ್ತಾ ಇರ್ತೀನಿ ನಾನು. ಇವಾಗ ಯಾವುದೋ ಒಂದು ಸಪೋರ್ಟ್ ಹತ್ರ ಬಂತು ಅಂದರೆ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಹಿಂದಿನ ಕ್ಯಾಂಡಲ್ಸ್ಗಳಲ್ಲೆಲ್ಲಾನು ಕೂಡ ಬೈಯಿಂಗ್ ಪ್ರೆಷರ್ಸ್ಗಳು ಬರ್ತಾ ಇದ್ದಾವ. ನೀವೊಂದು ತಪ್ಪು ಮಾಡ್ತೀರಾ ಗೊತ್ತಾ? ಸಪೋರ್ಟ್ ಹತ್ರ ಎಕ್ಸಾಕ್ಟ್ಲಿ ಹ್ಯಾಮರ್ ಗಿಮರ್ ಬಂದ್ಬಿಟ್ರೆ ಟ್ರೇಡ್ ತೊಗೊಂಡ್ಬಿಡ್ತೀರಾ. ಬಟ್ ನಾನು ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಪ್ರೀವಿಯಸ್ ಕ್ಯಾಂಡಲ್ಸ್ಗಳನ್ನೆಲ್ಲಾನು ಕೂಡ. ಓಕೆ, ಪ್ರೀವಿಯಸ್ ಕ್ಯಾಂಡಲ್ಗಳಲ್ಲೇ ಬೈಯಿಂಗ್ ಪ್ರೆಷರ್ ಏನಾದ್ರು ಕಾಣಿಸ್ಕೋತಾ ಇದೆಯಾ? ಸೇಮ್ ಒಬ್ಬನೇ ಹೊಡೆಯೋದಿಕ್ಕೆ ಸ್ಟಾರ್ಟ್ ಮಾಡಿ ಆ ಝೋನ್ನ ವೀಕ್ ಮಾಡಿದಾನ, ಇದನ್ನೆಲ್ಲ ನೋಡ್ತಾ ಇರ್ತೀನಿ. ಸೊ ಯಾವಾಗ ಹಿಂದಿನ ಕ್ಯಾಂಡಲ್ಗಳಲ್ಲೆಲ್ಲ ಬೈಯಿಂಗೇ ಪ್ರೆಷರ್ ಇಲ್ಲ, ಆಮೇಲೆ ಒಂದು ಹ್ಯಾಮರ್ ಬಂದ್ಬಿಡ್ತು ಅಂದರೆ ದೆನ್ ನನಗದು ನೋ ಯೂಸ್. ಕರೆಕ್ಟಾ? ಯೂಸೇ ಇಲ್ದಿಲ್ಲ. ಅದೇ ನಾನು ಹಿಂದಿನ ಕ್ಯಾಂಡಲಲ್ಲೆಲ್ಲನೂ ಕೂಡ ಬೈಯಿಂಗ್ ಪ್ರೆಷರ್ ಇತ್ತು. ಈಗ ರೆಡ್ ಕ್ಯಾಂಡಲಲ್ಲೇ ಯು ಕ್ಯಾನ್ ಅಬ್ಸರ್ವ್ ದಟ್ ಬೈಯಿಂಗ್ ಪ್ರೆಷರ್. ವಿಕ್ಗಳು ಕೆಳಗಡೆ ಬರ್ತಾ ಇರುತ್ತೆ, ಕೆಳಗಡೆ ವಿಕ್ಗಳು ಬಂದು ದೆನ್ ಒಂದು ಗಿಮರ್ ಆಗಿ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಬಂತು ಅಂದರೆ ದೆನ್ ಡೆಫಿನೆಟ್ಲಿ ನೀವು ಅವಾಗ ಅನ್ಕೋಬಹುದು, ಓಕೆ, ಈ ಒಂದು ಸಪೋರ್ಟ್ ಅಲ್ಲಿ ಎಕ್ಸಾಕ್ಟ್ ಸಪೋರ್ಟ್ ತಗೊಂಡಿದೆ ಅಂತ. ಸುಮ್ಮನೆ ಬ್ಲೈಂಡ್ ಆಗಿ ಸಪೋರ್ಟ್ ಹತ್ರ ಹ್ಯಾಮರ್ ಬಂದಾಗ ಟ್ರೇಡ್ ತಗೊಳ್ಳೋದು, ಈ ತರ ಮಾಡೋದಕ್ಕೆ ಹೋಗ್ಬೇಡಿ. ಜಾಸ್ತಿ ಟೈಮ್ ನೀವು ಇದು ಮಿಸ್ಟೇಕ್ ಮಾಡ್ತಾನೆ ಇರ್ತೀರ. ಸಪೋರ್ಟ್ ಹತ್ರ ಬಂತ ಹ್ಯಾಮರು ತಗೋತೀರಾ. ಸಿ ಸಮ್ಟೈಮ್ಸ್ ವರ್ಕ್ ಆಗುತ್ತೆ, ಸಮ್ಟೈಮ್ಸ್ ವರ್ಕ್ ಆಗಲ್ಲ. ನಿಮ್ಮ ಅಕ್ಯುರಸಿನ ನೀವು ಹೇಗೆ ಜಾಸ್ತಿ ಮಾಡ್ಕೋಬೇಕು ಅಂದರೆ ಸಮ್ಟೈಮ್ಸ್ ವರ್ಕ್ ಆಗಲ್ವಲ್ಲ, ಅದನ್ನೆಲ್ಲ ತೆಗ್ದು ಹಾಕ್ಬೇಕು. ಓಕೆ, ಇವಾಗ ನೀವು ಜಸ್ಟ್ ಇಮ್ಯಾಜಿನ್, ನಾನು ಇಲ್ಲೇ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಡ್ತೀನಿ, ಓಕೆನಾ? ಸೊ ದಟ್ ಅವಾಗ ನಿಮಗೆ ಗೊತ್ತಾಗುತ್ತೆ. ಸಿ ಇಲ್ಲೇ ನೋಡಿ. ಓಕೆ, ಇಲ್ಲಿ ಓಕೆ, ಎಲ್ಲರೂ ಒಂದು ಫೇಕ್ ಆಗಿರುವಂಥದ್ದು ನೋಡೋಣ. ಓಕೆ, ಸಿ ಅಬ್ಸರ್ವ್ ಮಾಡಿ. ಓಕೆ, ನೀವೆಲ್ಲ ಏನು ಪ್ಲಾನ್ ಮಾಡ್ಬಿಡ್ತೀರಾ? ಇಲ್ಲಿ ಪ್ಲಾನ್ ಮಾಡ್ಬಿಡ್ತೀರಾ ಟ್ರೇಡ್ನ. ಕರೆಕ್ಟಾ? ಸೊ ಗ್ರೀನ್ ಕ್ಯಾಂಡಲ್ ಬಂದಿದೆ, ಸಪೋರ್ಟ್ ಹತ್ರ ಬಂದಿದೆ, ಹಂಗೆ ಅಂತ. ಬಟ್ ನಿಮ್ಮ SL ತಗೊಂಡ್ಬಿಡುತ್ತೆ. ಬಟ್ ಅದೇ ನಾನೇನು ಮಾಡ್ತೀನಿ ಗೊತ್ತಾ? ಐ ವಿಲ್ ಅಬ್ಸರ್ವ್ ಈ ಹಿಂದಿನ ಕ್ಯಾಂಡಲ್ಸ್ನೆಲ್ಲಾನು ಕೂಡ. ಸಿ ಹಿಂದಿನ ಕ್ಯಾಂಡಲ್ಸಲ್ಲಿ ನಿಮಗೆ ಬೈಯಿಂಗ್ ಪ್ರೆಷರ್ ಕ್ಯಾಂಡಲ್ಸ್ಗಿಂತ ತುಂಬ ವೀಕ್ ಸೆಲ್ಲಿಂಗ್ ಪ್ರೆಷರ್, ಅಂದರೆ ವೀಕ್ ಬೈಯಿಂಗ್ ಪ್ರೆಷರ್ ಕ್ಯಾಂಡಲ್ಗಳಿದ್ದಾವೆ, ಅಂದರೆ ಸೆಲ್ಲಿಂಗ್ ಪ್ರೆಷರ್ ಕ್ಯಾಂಡಲ್ಸ್ಗಳು ಬಂದಿದ್ದಾವೆ, ಅಪ್ಪರ್ ವೀಕ್ಗಳು, ಇವೆಲ್ಲ ಅಬ್ಸರ್ವ್ ಮಾಡ್ಬೋದು. ಕರೆಕ್ಟಾ? ಸೊ ದಟ್ಸ್ ವೈ ನಾನು ಈ ಒಂದು ಗ್ರೀನ್ ಬಂದರೂ ಕೂಡ ನಾನು ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಐ ನೋ, ನಾನು ಹೇಳಿದ್ನಲ್ಲ, ಇವಾಗ ಇಲ್ಲಿ ಒಂದು ಗೋಡೆನ ಇವರು ಹೊಡೆಯೋದಕ್ಕೆ ಶುರು ಮಾಡಿದಾರಲ್ಲ, ಇಲ್ಲೆಲ್ಲ ಇರೋರು ವೀಕ್ ಆಗಿರೋರೇ ಹೊಡಿತಾ ಇರೋದು. ಓಕೆ, ನೋಡಿ, ಅಪ್ಪರ್ ವೀಕ್ಸ್ಗಳಿದ್ದಾವೆ, ಸೆಲ್ಲಿಂಗ್ ವೀಕ್ಸ್ಗಳಿರೋಂಥ ಕ್ಯಾಂಡಲ್ಗಳಿದ್ದಾವೆ. ಅದೇ ಇದೊಂದು ಸ್ಟ್ರಾಂಗ್ ಗ್ರೀನ್ ಬಂದಾಗ ತಗೊಳ್ಳೋದಿಲ್ಲ. ಐ ವಿಲ್ ವೇಟ್, ಇಲ್ಲಿ ಪ್ಲಾನ್ ಮಾಡ್ಕೋತೀನಿ. ಓಕೆ, ಅದೇನಕ್ಕೆ ಇಲ್ಲಿ ಪ್ಲಾನ್ ಮಾಡ್ಕೋತೀನಿ ನೋಡಿ, ಇಲ್ಲಿರೋ ಅಂಥದ್ದೆಲ್ಲ ನೋಡಿ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ಲೇನೆ. ಓಕೆ, ಸೊ ರಿಮೂವ್ ಡ್ರಾಯಿಂಗ್ ನೋಡಿ. ಸಿ ಗ್ರೀನ್ ಕ್ಯಾಂಡಲ್. ಓಕೆ, ಆಮೇಲೆ ನೋಡಿ ರೆಡ್ ಕ್ಯಾಂಡಲ್ ವಿತ್ ಹ್ಯಾಮರ್, ಅದು ಬೈಯಿಂಗ್ ಪ್ರೆಷರೇನೆ. ಓಕೆ, ದೆನ್ ನೋಡಿ ಒಂದು ಡೋಜಿ, ದೆನ್ ಇಲ್ಲಿ ನೋಡಿ ಒಂದು ದೊಡ್ಡ ಗ್ರೀನ್ ಕ್ಯಾಂಡಲ್ ಬಂದಿದೆ, ಮೇಲ್ಗಡೆ ವಿಕ್ಕಿಲ್ಲ, ಕೆಳಗಡೆ ವಿಕ್ಕಿದೆ, ಬೈಯಿಂಗ್ ಪ್ರೆಷರ್, ದೆನ್ ನೋಡಿ ಬೈಯಿಂಗ್ ಪ್ರೆಷರ್. ಸೊ ದಟ್ ಇಲ್ಲಿ ನಾವು ಪ್ಲಾನ್ ಮಾಡ್ಕೊಬೋದು ಟ್ರೇಡ್ನ. ಸೊ ದಟ್ ಈ ಒಂದು ಟ್ರ್ಯಾಪ್ನ ಮಿಸ್ ಮಾಡ್ಕೋಬೋದು.
ಇವೆಲ್ಲ ಕಾಮನ್ ಸೆನ್ಸು, ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತಾ 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 ಗೊತ್ತಾಗ್ತಾ ಇರುತ್ತೆ. ಓಕೆನಾ? ಸೊ ನೆನ್ನೆ ಟ್ರೇಡಿಗೆ ಬರೋಣ. ಸುಮ್ಮನೆ ಲೈಕ್ ಇದೊಂದು ಡೌಟ್ ನಿಮ್ಗೆ ಇತ್ತು, ಲಾಟ್ ಆಫ್ ಡೌಟ್ಸು. ಇವಾಗ ನೋಡಿ, ನೆನ್ನೆದು ಒಂದು .05 ಬೈ ಹಾಕಿ ನಾನು ಕಳಿಸಿದ್ನಲ್ಲ, ಸೊ ಅದು ಇಟ್ಕೊಂಡಿದ್ರೆ ಇವಾಗ ಒಂದು $200 ಏನೋ ಆಯಿತು. ದೆನ್ ನೈಟ್ ಎಲ್ಲ ನನಗೆ ಎದ್ದಿರೋದಕ್ಕಾಗಲ್ಲ, ಯಾಕಂದರೆ ಸಮ್ಟೈಮ್ಸ್ ನೈಟ್ ಹೊತ್ತು ಏನಾಗುತ್ತೆ ಗೊತ್ತಾ, ಅಂದರೆ ಮಾರ್ನಿಂಗ್ 3-4ಗೆ ಗ್ಯಾಪ್ ಡೌನ್ ಈ ಥರ ಆಗೋ ಚಾನ್ಸಸ್ ಇರುತ್ತೆ. ನಾನು ಬ್ರೇಕ್ ಇವನ್ ಇಟ್ಟಿದ್ದೆ. ಇಲ್ಲಿ ನಾನು .1 ಲಾಟ್ ಹೋಗಿದ್ದೆ. SL $600 ಇತ್ತು, TP ಎಷ್ಟೋ ಬೇಜಾನಿತ್ತು. ಓಕೆ, ಹತ್ತತ್ರ ಬಂದ್ಬಿಟ್ಟಿದೆ ಅದು TPಗೆ. ಬಟ್ ದ ಥಿಂಗ್ ಏನು ಅಂದರೆ, ಈ ಒಂದು ಕ್ಯಾಪಿಟಲ್ಗೆ $600 ಲಾಸು ತುಂಬ ಜಾಸ್ತಿ ಆಗುತ್ತೆ. ನಾನು ಅದನ್ನ ಹ್ಯಾಂಡಲ್ ಮಾಡೋದಕ್ಕಾಗೋದಿಲ್ಲ. ಸೊ ನಾನು ಆ ಟೈಮಲ್ಲಿ ನಾನು ಶೂರ್ ಶಾಟ್ ಇದೆ ಅಂದ್ಬಿಟ್ಟು ಹೋಗ್ಬಿಟ್ಟೆ. ಓಕೆ, .1. ಬಟ್ ಆಮೇಲೆ ನನಗೆ ಗೊತ್ತಾಯಿತು ಮಾರ್ಕೆಟೇ ಸುಪ್ರೀಮ್. ಓಕೆ, ಏನು ಬೇಕಾದ್ರೂ ಮಾಡ್ಬೋದು, ಯಾವುದೇ ಥರ ಸ್ಪೈಕ್ಸ್ ಬಂದು ಎಲ್ಲಾನು ಹಾಳು ಮಾಡ್ಬೋದು ಟ್ರೇಡನ್ನ. ಸೊ ದಟ್ಸ್ ವೈ ನಾನು ಏನು ಮಾಡಿದೆ ಅಂದರೆ .05 SL ಏನು ಕಾಸ್ಟ್ ಅಂದರೆ ಸಾರಿ ಬ್ರೇಕ್ ಇವನಿಗೆ ಬಂದಿದ ತಕ್ಷಣ ಎತ್ಬಿಟ್ಟೆ, ಬರೀ .05 ಆಗ್ಬಿಟ್ಟು ಬಿಟ್ಟಿದ್ದೆ. ಬಟ್ ಆಮೇಲೆ ಮಿಡಲಲ್ಲಿ ಐ ಥಿಂಕ್ ನನಗೆ ಹೋಲ್ಡ್ ಮಾಡೋದು ಯೂಸ್ಲೆಸ್ ಅಂತ ಅನಿಸ್ತು, ಯಾಕಂದರೆ ವೆಯ್ಟ್ ಮಾಡೋದು ಸುಮ್ಮನೆ ವೇಸ್ಟು. ಸೊ ದಟ್ ನೆಕ್ಸ್ಟ್ ಡೇಗೆ ಬಂದರೆ .3 ಈ ಥರ ಹೋಗಿನೇ ಅದೆಲ್ಲ ಅಷ್ಟನ್ನು ಮಾಡ್ಕೋಬೋದು ಅನ್ಕೊಂಡು ಸುಮ್ಮನೆ ಅದೇ. ಓಕೆ, ಸೊ ನೆನ್ನೆದು ಸೆಲ್ ಟ್ರೇಡು. ಓಕೆ, ಇಲ್ಲಿ ನೋಡ್ಬೋದು 558, 384, ಇದು 556, ಇದು ನೆನ್ನೆದು. ಓಕೆ, ಇದು 556. ಓಕೆ, ಸೊ ನೀವು ನೋಡ್ಬೋದು ಲೈಕ್ ನೆನ್ನೆದು 558, 384. ಓಕೆ, ಸೊ ಇದು 556 ಐ ಥಿಂಕ್ ಮಂಡೇದಿದು. ಓಕೆ, ಇದೆರಡು ಟ್ಯೂಸ್ಡೇದು. ಮಂಡೇದು ಬಿಟ್ಬಿಡಿ, ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಟ್ಯೂಸ್ಡೇದು ಎರಡು ಸೆಲ್ ಟ್ರೇಡು ಹತ್ತತ್ರ 100 ಪಿಪ್ಸ್. ಓಕೆ, ಇಲ್ಲೊಂದು ಸ್ವಲ್ಪ ನಾನು ತಲೆ ಯೂಸ್ ಮಾಡಿದೆ. ಫಸ್ಟೇ ನಾನು .3 ಲಾಟ್ ಹೋಗಿದ್ದೆ. ಓಕೆ, ಅದಾದಮೇಲೆ ನನ್ನ ಅಗೇನೆಸ್ಟ್ ಒಂದು ಸ್ವಲ್ಪ ಹೋಗ್ತಾ ಇದ್ದಾಗ ಎಕ್ಸ್ಟ್ರಾ .5ನ ಆ್ಯಡ್ ಮಾಡಿದೆ ನಾನು. ಓಕೆ, ಅದು ಶೂಟ್ ಶಾರ್ಟ್ ಟ್ರೇಡ್ ಇತ್ತು. ಆ್ಯಂಡ್ ಇನ್ನೊಂದೇನಂದರೆ ಮೇನ್ ಥಿಂಗ್, ಇಲ್ಲ ಸಾರಿ ಗೈಸ್, ಇದು ಓಕೆ ಇದು ನೆನ್ನೆದೇನೆ. ಓಕೆ, ಇದು ನೆನ್ನೆದೇನೆ 556. ಇದು ಆಮೇಲೆ ಲೈಕ್ ದೊಡ್ಡ ಮೂಮೆಂಟ್ ಆದಾಗ ತೊಗೊಂಡಿದ್ದು 558. ಓಕೆ, ಸೊ ಇದು ಲೈಕ್ ಈ ಎರಡು ಏನಿದೆಯಲ್ಲ 556, 556 ಇಲ್ಲಿ ನೆನ್ನೆದೇ ಡೇಟ್ ಇದೆ ನೋಡ್ಬೋದು, February 24th. ಓಕೆ, ಇದೇನಿದೆಯಲ್ಲ ಈ 556 ಮತ್ತು ಈ 300 ಸೇಮ್ ಟ್ರೆಂಡ್ ನಾನು ಗೋಟ್ ಫಂಡೆಡಲ್ಲೂ ಹಾಕಿದ್ದೆ ನೋಡ್ಬೋದು. ಇಲ್ಲಿ ಪ್ರಾಫಿಟ್ ಇದೆ, ಅಲ್ಲಿ ಸಾಫ್ಟ್ ಬ್ರಿಚ್ ಅಂತ ಆಗಿ ಬಂದ್ಬಿಡ್ತು. ಒಂದು $110 ಏನೋ ಲಾಸ್ ಆಯಿತು, ಅದು ಸಾಫ್ಟ್ ಬ್ರಿಚ್ ಅಂತ ಬಂದು. ಯಾಕೆಂದರೆ ನಾನು SL ಇಟ್ಟಿದ್ದೆ ಏನೋ, ಅವ್ರದ್ದೇನೋ ಅದೊಂದು ಫೀಚರ್ ಏನೋ ಇದೆ, ಗಾರ್ಡ್ ಫೀಚರ್ ಅಂತ ಏನೋ. ಓಕೆ, ಸೊ ಅಕೌಂಟ್ ಏನಾದ್ರು ಬ್ರೀಚ್ ಆಗೋ ಟೈಮ್ಗೆ ಹೋಗ್ಬಿಟ್ರೆ ಸಾಫ್ಟ್ ಬ್ರೀಚ್ ಮಾಡಿಬಿಡ್ತಾರೆ, ಆಮೇಲೆ ನಾವು ಟ್ರೇಡ್ ತೊಗೊಬೋದು. ಓಕೆ, ಬಟ್ ಅವರೇ ಆಟೋಮೆಟಿಕ್ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ದಟ್ ಅಲ್ಲಿ ನಾನು ಲಾಟ್ ಕಮ್ಮಿ ಹಾಕಿದಿದ್ರೆ ನಾನು ಈ ಟ್ರೇಡ್ನ ಅದಲ್ಲಿ ಹೋಲ್ಡ್ ಮಾಡ್ಬೋದಿತ್ತು. ಬಟ್ ನೋ ಇಶ್ಯೂಸ್, ಪ್ರಾಬ್ಲಮ್ಮೇ ಇಲ್ಲ. ಓಕೆ, ಈ ಸೆಲ್ ಟ್ರೇಡ್ದು ಮತ್ತು ಈ 558ದು ಈ ಸೆಲ್ ಟ್ರೇಡ್ದು ಓಕೆ ನೋಡ್ಬೋದು ಮೋರ್ ದೆನ್ 100 ಪಿಪ್ಸೆ. ಓಕೆ, ಎರಡನ್ನೂ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಟ್ರೇಡದು. ಓಕೆ, ಸಿಂಪಲ್ ಏನಂದರೆ ಲಾಸ್ಟಲ್ಲಿ ತೊಗೊಂಡಂಥ ಒಂದು ಟ್ರೇಡು ಈ ಟ್ರೇಡ್. ಓಕೆ, ಕೇಳ್ಬೋದು ಬ್ರೋ ಯಾಕೆ ಇಲ್ಲೆಲ್ಲೂ ತಗೊಳ್ಳಿಲ್ಲ ನೀವು? ಟ್ರೇಡಿಂಗ್ ಲೆಜೆಂಡ್ ಇಂಡಿಕೇಟರ್ ಏನಿದೆ ಆ ರೇಂಜನ್ನು ಎಕ್ಸಾಕ್ಟ್ಲಿ ಎಲ್ಲದು ಒನಡಾದಲ್ಲಿದೆ forex.com. ಓಕೆ, ಟ್ರೇಡಿಂಗ್ ಲೆಜೆಂಡ್ನ ಯೂಸ್ ಮಾಡ್ಬೇಕಾದ್ರೆ forex.comನ ಯೂಸ್ ಮಾಡಬೇಕು. ಆ್ಯಂಡ್ ನೀವು ಒನಡಾನು ಯೂಸ್ ಮಾಡ್ಬೋದು. ಓಕೆ, ನೋ ಇಶ್ಯೂಸ್, ಒನಡ ಯೂಸ್ ಮಾಡಿದ್ರು ಏನು ಇಶ್ಯೂಸ್ ಇಲ್ಲ. ಬಟ್ ದ ಥಿಂಗ್ ಏನಂದರೆ ಲೆವೆಲ್ಸ್ ಎಕ್ಸಾಕ್ಟ್ಲಿ ಇರೋದಿಲ್ಲ. ನಾನು ಗೇಮ್ ಚೇಂಜರ್ 2.5 ಹೇಳಿದ್ದೀನಿ. ಇಲ್ಲಿ ಈ ಝೋನ್ಸ್ಗಳನ್ನ ನಾನು ಮ್ಯಾಕ್ಸಿಮಮ್ ಬೈ ಟ್ರೇಡ್ಸ್ಗಳು ತೊಗೊಳೋದಕ್ಕೆ ನೋಡೋದು ಕರೆಕ್ಟಾ. ಮ್ಯಾಕ್ಸಿಮಮ್ ಈ ಝೋನ್ಸ್ಗಳನ್ನೆಲ್ಲನೂ ಕೂಡ ಈ ಒಂದು ಗ್ರೀನ್. ಬಟ್ ದ ಥಿಂಗ್ ಏನಂದರೆ ಇಲ್ಲಿ ಸೆಲ್ ಏನಕ್ಕೆ ಹುಡುಕ್ತಾ ಇದೆ ಅಂದರೆ ಒನ್ ಸೈಡ್ ಮೂವ್ಮೆಂಟ್ ಆಗೋಗಿದೆ ಮಾರ್ಕೆಟ್. ಓಕೆ, ಈ ಒನ್ ಸೈಡ್ ಮೂವ್ಮೆಂಟ್ ಮಾರ್ಕೆಟ್ ಆದಾಗ ಆಬ್ವಿಯಸ್ಲಿ ನೀವು ಇಲ್ಲಿಂದ ರಿವರ್ಸಲ್ ಆಗುತ್ತೆ ಅನ್ನೋದೆಲ್ಲ ಸುಳ್ಳು. ಓಕೆ, ಕಾಮನ್ ಸೆನ್ಸ್ ಅದು. ಸೊ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿಂದ ಫಿಬ್ ರಿಟ್ರೇಸ್ಮೆಂಟ್ ಅಂದರೆ ಇದು ಹಾಕೋತೀನಿ. ಓಕೆ, ಸೊ ಮ್ಯಾಕ್ಸಿಮಮ್ ಏನಾಗುತ್ತೆ ಅಂದರೆ ಈ 1.2 ಇಂಪಾರ್ಟೆಂಟ್ ಆಗುತ್ತೆ, 1.618 ಆಗುತ್ತೆ ಎಕ್ಸಾಕ್ಟ್ಲಿ ನೋಡ್ಬೋದು. ಹತ್ತತ್ರ 1ಇಂದನೇ ಅದು ರಿವರ್ಸಲ್ ಆಗಿದೆ. ಬಟ್ ದ ಥಿಂಗ್ ಏನು ಅಂದರೆ ನನಗೆ ಗೊತ್ತಿತ್ತು ಅಟ್ಲೀಸ್ಟ್ ಇಲ್ಲಿ ತನಕ ಆರು ಮೂವ್ಮೆಂಟ್ ಆಗಬೇಕು ಅಂತ. ಸೊ ದಟ್ಸ್ ವೈ ಇಲ್ಲಿಂದ ಇಲ್ಲಿ ತನಕನೂ ಸೆಲ್ ಟ್ರೇಡ್ಸ್ಗಳನ್ನೇ ಹುಡುಕ್ತಾ ಇದ್ದೆ. ಫಸ್ಟ್ ಪಾಯಿಂಟ್ ಅದು. ದೆನ್ ಯಾವಾಗ ಇಲ್ಲಿ ಸೆಲ್ ಟ್ರೇಡು ನನಗೆ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆಯಿತು ಗೊತ್ತಾ, ಇಲ್ಲಿ ನೋಡಿ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆಯಿತು. ನನ್ನ ಟ್ರೇಡನ್ನು ನಾನು ಇಲ್ಲೇ ಪ್ಲಾನ್ ಮಾಡಬೇಕಾಯ್ತು. ಇಲ್ಲೆಲ್ಲೂ ಕೂಡ ನೋಡ್ಬೋದು ಬೊಲಿಂಜರ್ ಬ್ಯಾಂಡನ್ನು ಟಚ್ ಕೂಡ ಮಾಡಿಲ್ಲ. ಕೇಳಿದ್ರಲ್ಲ ಯಾಕೆ ಬ್ರೋ ಇಲ್ಲೆಲ್ಲ ತಗೊಂಡೇ ಇಲ್ಲ, ಇಲ್ಲೇ ತಗೊಂಡ್ರಿ. ನಾನು ತೊಗೊಂಡಿದ್ದು ಇಲ್ಲಿ, ಯಾಕೆ ಇಲ್ಲೆಲ್ಲ ತಗೊಳ್ಳಿಲ್ಲ ಅನ್ನೋದಕ್ಕೆ ರೀಸನ್ ಗೊತ್ತಾಯ್ತಾ? ಬೊಲಿಂಜರ್ ಬ್ಯಾಂಡ್ನ ಟಚ್ಚೇ ಮಾಡಿಲ್ಲ. ಓಕೆ, ಇಲ್ಲಿ ಟಚ್ ಮಾಡಿದಾಗ ಆ ಟ್ರೇಡ್ಸ್ಗಳನ್ನ ತಗೊಂಡೆ, ಅಲ್ಲಿ 2 ಟ್ರೇಡ್ಸ್ ಇತ್ತಲ್ಲ ಅದನ್ನ ತಗೊಂಡೆ. ಓಕೆ, ಸೊ ಇಲ್ಲಿ ಟಚ್ ಮಾಡಿದಾಗ, ಸೊ ಇಲ್ಲೆಲ್ಲೂ ಕೂಡ ಟಚ್ ಮಾಡದೇ ಇದ್ದಾಗ, ಓಕೆ ಟಚ್ ಮಾಡದೇ ಇದ್ದಾಗ ಇಲ್ಲಿ ನೋಡಿ ಸ್ವೀಪ್ ಆಗಿತ್ತು. ಬಟ್ ಇಲ್ಲಿ ಎಂಟ್ರಿ ಆಗೋ ಅಷ್ಟರಲ್ಲಿ ಓಕೆ ನಾನು ಹಿಂಗೆ ತಿರುಗಿ ಹಿಂಗೆ ಬರೋ ಅಷ್ಟರಲ್ಲಿ ಈ ಕ್ಯಾಂಡಲ್ ಬಂದು ಮುಗ್ದುಬಿಟ್ಟಿತ್ತು.
ದಾಟ್ಸ್ ವೈ ನಾನು ಏನು ಮಾಡಿದೆ, ಐ ವೆಯ್ಟೆಡ್, ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೊಂಡೆ. ಓಕೆ, ಸೊ ಫಿಬ್ ರಿಟ್ರೇಸ್ಮೆಂಟ್, ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೊಂಡೆ. ಐ ವೆಯ್ಟೆಡ್ ಫಾರ್ ದಿಸ್, ಇಲ್ಲಿ ತಗೊಂಡೆ. ಓಕೆ, ಇಲ್ಲಿಗೆ ಪ್ಲಾನ್ ಮಾಡಿಕೊಂಡೆ ಶಾರ್ಟ್ ಪೊಸಿಷನ್ನ. SL ಇಲ್ಲಿ ಇಟ್ಕೊಂಡೆ, ಸ್ವಿಂಗ್ ಹತ್ರ TPನ ಈ ಲೆವೆಲ್ ತನಕ ಇಟ್ಕೊಂಡೆ. ಹೋಪ್ ಅರ್ಥ ಆಯ್ತು ಅನ್ಕೋತೀನಿ. ಓಕೆನಾ? ಸೊ ಇಲ್ಲೇ ತಗೋಬೇಕಾಗಿತ್ತು ನಾನು, ಬಟ್ ತಗೊಳಕ್ ಆಗ್ಲಿಲ್ಲ ಡ್ಯೂ ಟು ಅಂದ್ರೆ ಲೈಕ್ ನಾನು ಒಂದು ಸ್ವಲ್ಪ ಅಲರ್ಟ್ ಆಗಿರ್ಲಿಲ್ಲ, ಮಿಸ್ ಆಗೋಯ್ತು. ದೊಡ್ಡ ಕ್ಯಾಂಡಲ್ ಬಂದ್ಬಿಡ್ತು. ದೊಡ್ಡ ಕ್ಯಾಂಡಲ್ ಬಂತು ಅಂತ ಇಲ್ಲಿ ಎಂಟರ್ ಆಗಲಿಲ್ಲ ನಾನು. ಐ ವೆಯ್ಟೆಡ್, ಇಲ್ಲಿಗೆ ಫಿಬ್ ಹಾಕೊಂಡೆ, ಇಲ್ಲಿಗೆ ಬಂದಾಗ ವೆಯ್ಟ್ ಮಾಡಿದೆ. ಇದನ್ನು ಗೇಮ್ ಚೇಂಜರ್ 2.5 ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ. ಆಮೇಲೆಲ್ಲ ಕೇಳ್ಬೋದು ಇಲ್ಲೆಲ್ಲ ಯಾಕೆ ಎಂಟರ್ ಆಗಿಲ್ಲ. ಅಪ್ಪರ್ ಬ್ಯಾಂಡ್ನ ಟಚ್ಚೇ ಮಾಡಲಿಲ್ಲ ಅಂದ್ರೆ ನಾನು ಯಾಕೆ ಎಂಟರ್ ಆಗಲಿ? ದಟ್ಸ್ ವೈ ಇದೆಲ್ಲಾನು ಕೂಡ ಇಗ್ನೋರ್ ಮಾಡಿದೆ. ಆಮೇಲೆ ನನಗೆ ಗೊತ್ತಾಯ್ತು ಈ ಬಿಗ್ ಮೂಮೆಂಟು ನ್ಯೂಯಾರ್ಕ್ ಸೆಷನ್ ಸ್ಟಾರ್ಟ್ ಆದರೆ ಈ ಒಂದು ಬಿಗ್ ಮೂಮೆಂಟ್ ಆಗುತ್ತೆ ಅಂತ ಗೊತ್ತಾಯ್ತು. ನೀವು ನ್ಯೂಯಾರ್ಕ್ ಸೆಷನ್ ಸ್ಟಾರ್ಟ್ ಆದಾಗ ನೋಡ್ಬೋದು ಬಿಗ್ ಕ್ಯಾಂಡಲ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ಏನು ಸೈಡ್ ವೇಸ್ ಇತ್ತು, ದೊಡ್ಡ ಮೂಮೆಂಟ್ ಆಗುತ್ತೆ ಅಂತ ಗೊತ್ತಾಯ್ತು. ಇದನ್ನು ಕ್ಯಾಚ್ ಮಾಡಿದೆ. ಆಮೇಲೆ ನೆಕ್ಸ್ಟ್ ಟ್ರೇಡು ಸಿಂಪಲ್ಲು. ಓಕೆ, ಸೊ ಇವಾಗ ಇಲ್ಲಿ ನೋಡಿ ವಾಲ್ಯೂಮ್ ಪ್ರೊಫೈಲ್ನ ಹಾಕೋತೀನಿ. ಓಕೆನಾ? ಸೊ ಇಲ್ಲಿದೆ. ಸೊ ಏನು ಮಾಡಿದೆ ಅಂದರೆ ಇಲ್ಲಿಂದ ಇಲ್ಲಿಗೆ ಫಸ್ಟ್ ವಾಲ್ಯೂಮ್ ಪ್ರೊಫೈಲ್ನ ಹಾಕ್ಕೊಂಡೆ ನಾನು. ಅಯ್ಯೋ ಸಾರಿ, ವಾಲ್ಯೂಮ್ ಪ್ರೊಫೈಲು forex.com ಅಲ್ಲಿ ಬರೋದಿಲ್ಲ, ಒನಡಾದಲ್ಲಿ ಮಾತ್ರ ಬರೋದು. ಓಕೆ, ಸೊ ಒನಡಾದಾಗ ಹೋಗ್ಬೇಕು ಅವಾಗ ವಾಲ್ಯೂಮ್ ಪ್ರೊಫೈಲ್ನ ಯೂಸ್ ಮಾಡ್ಬೇಕಂದ್ರೆ. ಓಕೆ, ನೀವು ನೋಡ್ಬೋದು forex.com ಅಲ್ಲಿ ಲೈಕ್ ಇಲ್ಲಿ ಇದು ಒನಡಾದಲ್ಲಿ ಏನು ಲೆವೆಲ್ಸ್ಗಳನ್ನ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ಓಕೆ, ಸೊ ದಟ್ಸ್ ವೈ ಎರಡನ್ನೂ ಶಿಫ್ಟ್ ಮಾಡಿ ನೋಡ್ತಾ ಇರಬೇಕು. ಕಾಮನ್ ಸೆನ್ಸ್ ಗುರು, ಕಾಮನ್ ಸೆನ್ಸ್ ಯೂಸ್ ಮಾಡಿಬಿಟ್ರೆ ಸಾಕು, ಇಟ್ಸ್ ಎನಫ್. ಓಕೆ, ಸೊ ವಾಲ್ಯೂಮ್ ಪ್ರೊಫೈಲ್ನ ಹಾಕೋತೀನಿ. ಓಕೆ, ನೋಡಿ ಇಲ್ಲಿಂದ ಇಲ್ಲಿಗೆ ಹಾಕೊಂಡಾಗ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಝೋನು ಇಲ್ಲಿತ್ತು, ಕರೆಕ್ಟಾ? ಇಲ್ಲಿತ್ತು, ದೆನ್ ಇಲ್ಲಿದೆ. ಸೊ ಇವತ್ತು ಈ ಝೋನ್ಸ್ಗಳನ್ನ ರೆಸ್ಪೆಕ್ಟ್ ಮಾಡ್ಬೋದು. ಓಕೆ, ಇಲ್ಲಿ ಬಂದರೆ ರಿಜೆಕ್ಟ್ ಆದರೆ ಫಾಲೋ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಅದನ್ನು ಆಮೇಲೆ ನೋಡ್ಕೊಳ್ಳೋಣ ಇವತ್ತು. ಓಕೆನಾ? ಸೊ ಇಷ್ಟು ದೂರ ಇತ್ತು ಮಾರ್ಕೆಟು. ಯಾವಾಗ ನನಗೆ ಇಲ್ಲಿ ತನಕ ಬಂದು ಸೊ ಹಂಗಂಗೆ ವಾಪಸ್ ಹೋಗ್ತಾ ಇತ್ತಲ್ಲ, ಐ ಗಾಟ್ ಟು ನೋ ದಟ್ ಇಲ್ಲಿ ತನಕ ಹೋಗೋದಿಲ್ಲ. ಸೊ ಸ್ವಿಂಗ್ ಚೂಸ್ ಮಾಡೋದನ್ನ ಮಿಸ್ ಮಾಡಿದೆ. ಅಂದರೆ ಸ್ವಿಂಗ್ ಚೂಸ್ ಮಾಡೋದನ್ನ, ಈ ಸ್ವಿಂಗ್ನ ಚೂಸ್ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ಮೂವ್ಮೆಂಟ್ ಆಗ್ತಾ ಇತ್ತಲ್ಲ ಸ್ವಿಂಗು, ಈ ಸ್ವಿಂಗ್ಗಳನ್ನ ಚೂಸ್ ಮಾಡೋದಕ್ಕೆ ಶುರು ಮಾಡಿದೆ. ಓಕೆ, ಸೊ ಯು ಕ್ಯಾನ್ ಅಬ್ಸರ್ವ್, ಇದನ್ನು ಅಬ್ಸರ್ವ್ ಮಾಡಿ. ಓಕೆ, ನಾನು ಹೇಳಿದ್ನಲ್ಲ ಫಸ್ಟ್ ಸೆಲ್ ಟ್ರೇಡ್ ತಗೊಳ್ಳೋದಿಕ್ಕೆ 0.3 0.5 ಹೋಗಿದ್ನಲ್ಲ, ಇದೇ ರೀಸನ್. ಸೊ ಇಲ್ಲಿ ತಗೊಂಡಿದ್ಕೆ ಅದೇ ರೀಸನ್, ಆ ಸೆಲ್ ಟ್ರೇಡ್ನ. ಓಕೆ, ದೆನ್ ಯು ಕ್ಯಾನ್ ಅಬ್ಸರ್ವ್ ಇಯರ್, ಇಲ್ಲಿ ನೋಡ್ಬೋದು ಸೇಮ್ ನಾವೇನು ಟ್ರೇಡ್ ತಗೊಂಡ್ವಲ್ಲ POC ಹತ್ರ, ಈ ಟ್ರೇಡು ಅದು ನೋಡಿ forex.com ಅಲ್ಲಿ ಅಲ್ಲಿ ನಮಗೆ ಟ್ರೇಡಿಂಗ್ ಲೆಜರ್ ಕನ್ಫರ್ಮೇಷನ್ ಕೊಡ್ತಿತ್ತು, ಇಲ್ಲಿ POC ಕನ್ಫರ್ಮೇಷನ್ ಕೊಡ್ತಿತ್ತು. ಸೊ ನಾನು ಫಸ್ಟ್ ಈ ಸ್ವಿಂಗ್ನ ಚೂಸ್ ಮಾಡಿದೆ. ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಈ ಲೆವೆಲ್ ದಾಟ್ ಹೋಗಿದ್ದಿದ್ರೆ ದೆನ್ ಆ ಸ್ವಿಂಗ್ ಪ್ರಕಾರ ನಾನು ವಾಲ್ಯೂಮ್ ಪ್ರೊಫೈಲ್ನ ನೋಡ್ತಾ ಇದ್ದೆ. ಬಟ್ ಇದು ದಾಟ್ ಹೋಗ್ಲಿಲ್ಲ, ಇಲ್ಲೇ ರಿಜೆಕ್ಷನ್ ಆಗ್ತಾ ಇದ್ದಾಗ ನನಗೆ ಗೊತ್ತಾಯಿತು ಸೊ ದಟ್ ಈ ಸ್ವಿಂಗ್ನ ಚೂಸ್ ಮಾಡಬೇಕಂತ. ಸೊ ಆ ಟ್ರೇಡ್ಸ್ಗಳು. ಓಕೆ, ಹೋಪ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈಸಿ ಅಂದರೆ ಈಸಿ. ಓಕೆ, ಸೊ ಪ್ರಾಕ್ಟೀಸ್ ಮಾಡ್ತಾ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು. ಈಗಲೂ ಲೈಕ್ ನನಗೆ ಮೆಸೇಜಸ್ ಬರ್ತಾ ಇದೆ, ಬ್ರೋ ಲೋನ್ ತೊಗೊಂಡ್ಬಿಟ್ಟಿದ್ದೀವಿ, ಲೋನ್ ಕಟ್ಟೋಕ್ಕಾಗಲ್ಲ, ದುಡ್ಡು ಕೊಡಿ. ನನ್ನ ಅಂಬಾನಿ ಮಗ ಅಂತೂ ನಾನು ಅಲ್ಲ ಗುರು. ಓಕೆ, ನಾವು ದುಡಿತಾ ಇರೋದು ಹೇಗೆ ಅಂದರೆ ಸಿಂಪಲ್ಲು. ಓಕೆ, ಕ್ಯಾಪಿಟಲ್ನ ಬಿಲ್ಡ್ ಮಾಡಬೇಕು. ನನ್ನ ಮೇಯ್ನ್ ಫೋಕಸ್ ಅದೇನೇನೆ. ಓಕೆ, ಕ್ಯಾಪಿಟಲ್ ಬಿಲ್ಡ್ ಮಾಡಿದ್ರೆ ನನ್ನ ಲೈಫೇ ಸೆಟ್ ಆಗಿ ಹೋಗ್ಬಿಡುತ್ತೆ ಅನ್ನೋದು ನನಗೆ ಗೊತ್ತಿದೆ. ಸೊ ನಾನಿರೋವಂಥ ಸ್ಟೇಜು ಕ್ಯಾಪಿಟಲ್ ಬಿಲ್ಡ್ ಮಾಡ್ತಾ ಇರೋವಂಥ ಸ್ಟೇಜು. ಓಕೆ, ಸೊ ಲೈಕ್ ನಾನು ಹೇಳ್ತೀನಿ, ಲೋನ್ ತೊಗೊಂಡು ಈ ಥರ ಹೋಗಿ ಇನ್ಫ್ಲೂಯೆನ್ಸರ್ಸ್ಗಳಿಗೆ ಯಾರಿಗೂ ಒಂದು ಕೇಳಬೇಡಿ. ಓಕೆ, ಒಂಥರ ಬ್ಯಾಡ್ ಮಾರ್ಕ್ ಅದು. ಓಕೆ, ಏನೋ ಒಂದು ದಾರಿ ಸಿಗುತ್ತೆ, ಲೋನ್ ತೊಗೊಂಡು ಮಾಡಿ ಅಂತ ನಿಮ್ಗೆ ಯಾರೂ ಹೇಳೇ ಇಲ್ಲ. ಓಕೆ, ದಯವಿಟ್ಟು ನಿಮ್ಮ ಸೇವಿಂಗ್ಸಲ್ಲಿ 10% ಇಟ್ಬಿಟ್ಟು ಮಾಡಿ. ಇಲ್ಲ ಅಂದರೆ ಸುಮ್ಮನೆ ಬರೋ ದುಡ್ಡು ಕಳ್ಕೊತೀರಾ. ಅರ್ಥ ಮಾಡ್ಕೊಳ್ಳಿ, ಇದನ್ನು ನಾನು 1000 ಸತಿನೂ ಹೇಳ್ಬಿಟ್ಟಿದ್ದೀನಿ. ಓಕೆ, ಲೋನ್ ಅಂತ ಹೋಗಿ ಟ್ರೇಡ್ ಮಾಡಬೇಡಿ ಗುರು. ಇಲ್ವಾ ದುಡ್ಡು ಕಷ್ಟ, ಎಲ್ಲ ಒಂದು ಕಡೆ ಪಾರ್ಟ್ ಟೈಮ್ ಮಾಡಿಬಿಟ್ಟು ದುಡ್ಡನ್ನ ಇಟ್ಕೊಂಡು ಅದರಲ್ಲಿ ತೊಗೊಂಡು ಮಾಡಿ. ಸೊ ದಟ್ ಫೇಲ್ ಆದರೂ ಒಂದು ಖುಷಿ ಇರುತ್ತೆ. ಓಕೆ ಗೈಸ್, ಬಾಯ್.